ಟ್ರಂಪ್ ಯಾವಾಗ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಅವರ ನಿರ್ಧಾರ ಸರಿ ಇದೆಯಾ ಇಲ್ವಾ ತಪ್ಪಾ ಯಾವುದನ್ನೂ ಕೂಡ ಯೋಚನೆ ಮಾಡೋದಿಲ್ಲ. ಈಗ ತೆಗೆದುಕೊಂಡ ನಿರ್ಧಾರವನ್ನ ಕ್ಷಣಾರ್ಧದಲ್ಲೇ ಅವರು ವಾಪಸ್ ತೆಗೆದುಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ನೋಡಿ, 20% ಶುಲ್ಕ ವಿಧಿಸುವ ಪ್ರಸ್ತಾಪವನ್ನ ಟ್ರಂಪ್ ಅವರು ಹಿಂಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಜೊತೆಗೆ ಹೂಡಿಕೆ ಒಪ್ಪಂದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡಿ, ನಾನು ಆರಂಭದಲ್ಲಿಯೇ ಹೇಳ್ತಾ ಇದ್ದೆ, ಟ್ರಂಪ್ ಅವರು ಯಾವಾಗ, ಹೇಗೆ, ಯಾವ ಕಾರಣಕ್ಕಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಯೂಟರ್ನ್ ಅನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುದಿಲ್ಲ. ಅದೇ ರೀತಿಯಾಗಿ ಗಲ್ಫ್ ರಾಷ್ಟ್ರಗಳ ಜೊತೆಗೆ ಹೂಡಿಕೆ ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದಿಢೀರ್ ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದಾರೆ. ಕೇವಲ ಒಂದೇ ದಿನದಲ್ಲಿ ಯೂಟರ್ನ್ ಹೊಡೆದಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೊರ್ಮುಜ್ ಕದನದ ನಡುವೆ ಟ್ರಂಪ್ ಈ ಒಂದು ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದಾರೆ. ಹಡಗುಗಳ ಮೇಲೆ ಶುಲ್ಕವನ್ನ ವಿಧಿಸುವಂತಹ ನಿರ್ಧಾರ ಏನಿತ್ತಲ್ಲ, ಆ ನಿರ್ಧಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನಿರ್ಧಾರವನ್ನ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ. ಹೊರ್ಮುಜ್ನಲ್ಲಿ ಅಮೆರಿಕದ ಟೋಲ್ಗೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಸೊ ಹಾಗಾಗಿ ಯಾವ ಒಂದು ನಿರ್ಧಾರವನ್ನ ಇದೀಗ ವಾಪಸ್ ತೆಗೆದುಕೊಂಡಿದ್ದಾರೆ. ಗಲ್ಫ್ ರಾಷ್ಟ್ರಗಳ ರಾಜ್ಯಗಳಿಂದ 20% ಶುಲ್ಕಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು, ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ನಿಮ್ಗೆ ಇಷ್ಟ ಬಂದಾಗೆ, ನಿಮ್ಮ ಮನ ಬಂದಂತೆ ನೀವು ಈ ರೀತಿಯಾಗಿ ಶುಲ್ಕವನ್ನ ಏರಿಕೆ ಮಾಡ್ಕೊಳ್ತಾ ಹೋಗೋದಾದ್ರೆ ನಾವಿದನ್ನ ಖಂಡಿಸ್ತೀವಿ ಅಂತ ಹೇಳಿ ಸೊ ಆ ನೆಲದ ಜನರು ಅಥವಾ ಈ ರಾಜರುಗಳು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೀಗ ಆ ಒಂದು ನಿರ್ಧಾರಕ್ಕೆ ಯೂಟರ್ನ್ ಅನ್ನ ಹೊಡೆದಿದ್ದಾರೆ. ಅಮೆರಿಕ ನೆಲದಲ್ಲಿ ಗಲ್ಫ್ ರಾಷ್ಟ್ರಗಳ ಹೂಡಿಕೆ ಕೂಡ ಆಗ್ತಾ ಇದೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಲ್ವಾ ಟ್ರಂಪ್ ಅವರು. ಇಷ್ಟ ಬಂದಂತೆ, ಮನ ಬಂದಂತೆ ಯಾವಾಗ ಬೇಕಾದ್ರೂ ಅವಾಗ ಶುಲ್ಕವನ್ನ ಏರಿಕೆ ಮಾಡ್ಬಿಡೋದಂತೆ, ಬೇಕಾದಾಗ ಈ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದಾಗ ಅಥವಾ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಂತಹ ಸಂದರ್ಭದಲ್ಲಿ ವಾಪಸ್ ತೆಗೆದುಕೊಳ್ಳೋದಂತೆ. ಇದು ಯಾವ ರೀತಿಯ, ಯಾವ ಸೀಮೆ ನ್ಯಾಯ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಇಲ್ಲಿ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಭೀಕರವಾಗಿ ದಾಳಿಯನ್ನ ಕೂಡ ನಡೆಸ್ತಾ ಇದೆ. ಬಹ್ರೈನ್ನಲ್ಲಿ ಇರುವಂತಹ ಅಮೆರಿಕದ ಸೇನಾ ನೆಲೆಯನ್ನ ಒಡಿಸ್ ಮಾಡುವಂತಹ ಕೆಲಸಗಳಿಲ್ಲ ಆಗ್ತಾ ಇದೆ. ಅಮೆರಿಕದ 5ನೇ ನೌಕಾಪಡೆಯ ಕೇಂದ್ರ ಕಚೇರಿ ಮೇಲೆ ದಾಳಿಯನ್ನ ಕೂಡ ಮಾಡಿರೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಖುರಾಮ್ ಶಹರ್ ಕ್ಷಿಪಣಿಯಿಂದ ಇರಾನ್ ಮೇಲೆ ದಾಳಿಯನ್ನ ಕೂಡ ಮಾಡಲಾಗಿದೆ. ಕ್ಲಸ್ಟರ್ ಬಾಂಬ್ಗಳ ಸಿಡಿತಲೆಯನ್ನ ಹೊತ್ತಂತಹ ಕ್ಷಿಪಣಿಗಳು ದಾಳಿಯನ್ನ ಮಾಡ್ತಾ ಇದ್ದಾವೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ದಾಳಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಒಂದು ಕಡೆ ಶುಲ್ಕ ವಿಧಿಸೋ ಪ್ರಸ್ತಾಪ ಹಿಂಪಡೆ ಆಗಿದೆ, ಮತ್ತೊಂದು ಕಡೆ ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಭೀಕರವಾಗಿ ದಾಳಿಯನ್ನ ಮುಂದುವರಿಸಿಕೊಳ್ತಾ ಹೋಗ್ಲಾಗ್ತಾ ಇದೆ. ಯಾವಾಗ ಇದೆಲ್ಲವೂ ಕೂಡ ಅಂತ್ಯವಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ ಇಂದಿಗೂ ಕೂಡ. ನೋಡಿ, ಇರಾನ್ ವಿರುದ್ಧ ಮತ್ತೆ ಡೊನಾಲ್ಡ್ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ. ಇರಾನ್ ಮೇಲೆ ಭೀಕರ ದಾಳಿ ಮಾಡುವಂತಹ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಇರಾನ್ ಮೇಲೆ ದಾಳಿಯನ್ನ ನಾವು ಮಾಡಲಿಕ್ಕಿದ್ದೇವೆ ಅನ್ನುವಂತಹ ಸಂದೇಶ ಈ ಮುಖಾಂತರ ರವಾನೆಯಾಗ್ತಾ ಇದೆ. ಇರಾನ್ ಸಂಧಾನ ಮಾತುಕತೆಗೆ ಬಾರದೆ ಹೋದ್ರೆ ಸರಿಯಾದ ತಕ್ಕ ಪಾಠವನ್ನ ನಾವು ಕಲಿಸಿಯೇ ತೀರ್ತೀವಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಎಲ್ಲ ವಿದ್ಯುತ್ ಸ್ಥಾವರಗಳನ್ನ ಒಡಿಸ್ ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆ ಈ ಮುಖಾಂತರ ರವಾನೆ ಆಗ್ತಾ ಇದೆ. ಈ ಸೇತುವೆಗಳಿರ್ತಾವಲ್ಲ, ಆ ಎಲ್ಲಾ ಸೇತುವೆಗಳನ್ನ ನಾವು ನಾಶಪಡಿಸ್ತೇವೆ ಅಂತ ಹೇಳಿ ಟ್ರಂಪ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನ್ ಸಾಕು ಅನ್ನೋವರೆಗೂ ಕೂಡ ದಾಳಿ ನಡೀತಾನೆ ಇರುತ್ತೆ, ನಿಲ್ಲುವ ಲಕ್ಷಣಗಳೇ ಇಲ್ಲ ಅನ್ನುವಂತಹ ಮೆಸೇಜ್ ಈ ಮುಖಾಂತರ ಇರಾನ್ಗೆ ಪಾಸ್ ಮಾಡ್ತಾ ಇದ್ದಾರೆ. ಇರಾನ್ ವಿರುದ್ಧ ಮತ್ತೆ ಡೊನಾಲ್ಡ್ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ. ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಒಂದ್ ಕಡೆ ಭೀಕರ ದಾಳಿಯನ್ನ ಮುಂದುವರಿಸ್ತಾ ಇದೆ. ಬಹ್ರೈನ್ನಲ್ಲಿ ಇದೆಯಲ್ಲ ಅಮೆರಿಕದ ಸೇನಾ ನೆಲೆಯನ್ನ, ಅದನ್ನ ಉಡಿಸ್ ಮಾಡುವಂತಹ ಕೆಲಸಗಳು ಕೂಡ ಇಲ್ಲಿ ಆಗಿದೆ. ಸೊ ಇವತ್ತೇನಾದ್ರೂ ದಾಳಿಯನ್ನ ನಿಲ್ಲಿಸದೆ ಹೋದ್ರೆ ನಾವು ದಾಳಿಯನ್ನ ಮುಂದುವರಿಸ್ಕೊಳ್ತಾ ಹೋಗ್ತೇವೆ. ಇಂದು ಅಥವಾ ನಾಳೆ ಇರಾನ್ ಮೇಲೆ ದಾಳಿಯನ್ನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಇಲ್ಲಿ ರವಾನೆ ಮಾಡ್ತಾ ಇದ್ದಾರೆ. ವಿದ್ಯುತ್ ಸ್ಥಾವರಗಳನ್ನ ಉಡಿಸ್ ಮಾಡ್ತೀವಿ, ಸಂಧಾನಕ್ಕೆ ಬರದೆ ಹೋದ್ರೆ ಎಲ್ಲ ಸೇತುವೆಯನ್ನ ನಾವು ನಾಶಪಡಿಸ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾನು ಎಲ್ಲಿವರೆಗೂ ಸಾಕು ಅಂತ
ಹೇಳ್ತೀನೋ ಅಲ್ಲಿವರೆಗೂ ಕೂಡ ದಾಳಿ ಮುಂದುವರೆದುಕೊಳ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಆಗುವ ಮಾತೇ ಇಲ್ಲ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಇರಾನ್ ಮೇಲೆ ದಾಳಿ ಮಾಡ್ತೇವೆ, ಅವರು ಏನಾದರೂ ಸಂಧಾನಕ್ಕೆ ಬರದೇ ಹೋದ್ರೆ, ಸಂಧಾನದ ಈ ಒಂದು ಮಾತುಕತೆಯಲ್ಲಿ ಯಶಸ್ವಿ ಆದರೆ ಎಲ್ಲವನ್ನ ಅಲ್ಲಿಯೇ ಕೈ ಬಿಡುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬಟ್ ಆದರೆ ಇರಾನ್ ವಿರುದ್ಧ ಮತ್ತೆ ಅಬ್ಬರಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಚಿಂತನೆಯನ್ನ ನಡೆಸಿದಂತೆ ಕಾಣಸಿಗ್ತಾ ಇದೆ.